ನಮ್ಮ ಹಕ್ಕು. ಬಹುಸಂಖ್ಯಾತರು ಬಹಳಷ್ಟು ಈ ದೇಶದಲ್ಲಿ ಅವ್ರಿಗೆ ಕೊಟ್ಟಿಲ್ವಾ? ಇಡೀ ದೇಶದ ಹೋಲಿಕೆ ಮಾಡಿದ್ರೆ ನಾವು ಮೈನಾರಿಟೀಸ್, ನಾವು ಅಲ್ಪಸಂಖ್ಯಾತರು. ಯಾರು ಕ್ರಿಶ್ಚಿಯನ್ ಮುಸ್ಲಿಮರು ಅಲ್ಪಸಂಖ್ಯಾತರು, ಇಡೀ ದೇಶದಲ್ಲಿ ನಾವು ಅಲ್ಪಸಂಖ್ಯಾತರು. ಆ ಕರ್ನಾಟಕದಲ್ಲಿ ಪ್ರಬಲವಾಗಿದ್ದೀವಿ. ಆಂಧ್ರಪ್ರದೇಶ ಕಡಿಮೆ ಇದೆ, ತಮಿಳುನಾಡು ಕಡಿಮೆ ಇದೆ, ಕೇರಳ ಕಡಿಮೆ ಇದೆ, ಮಹಾರಾಷ್ಟ್ರದಲ್ಲೇ ನಮಗೆ ಕೊಳ್ಳೇಬೇಕು. ಅದಕ್ಕೋಸ್ಕರ ಮುಂದಿನ ನಿರ್ಣಯ ಮಾಡಬೇಕಾಗಿದೆ. ಇದ್ರ ಜೊತೆಗೆ ಒಳಪಂಥಗಳು ಒಂದಾಗಬೇಕು ಮತ್ತು ಜಾತಿ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಶಾಮನೂರು ಶಿವಶಂಕರ್ ಅವ್ರು ಹೇಳಿದ್ರು, ನಮ್ಮ ಯಾರ ಮನೆಗೆ ಬಂದರೆ ಮನೆಯ ಜಾತಿ ಬಂದುತ್ತಾರೆ. ಅದಕ್ಕೋಸ್ಕರ ಈ ಸರ್ಕಾರ ನಮ್ಮನ್ನ ಹೊಡಿಬೇಕಂತೇಳಿ, ಚಿಂತನೆ ಮಾಡಬೇಕಂತ ಹೇಳಿ ನಮ್ಮನ್ನು ಕಡಿಮೆ ಸಂಖ್ಯೆ ತೋರಿಸ್ತಾರೆ. ಇವರು ಕುಮಾರ್, ಇವರು ಸಾಧು, ಇವರು ನೋಡಿದ್ರು ಬಡಜಿಗಳು ಪಂಚಾಯತ್ ಹೇಳಿ ನಮ್ಮನ್ನ ಬಡದಾಡಿ ಕಡಿಮೆ ಸಂಖ್ಯೆ ತೋರಿಸಿದ್ರೆ ನಾವು ಏನಾದ್ರು ಮೀಸಲಾತಿ ಮತ್ತೊಂದು ಹೋರಾಟ ನಮ್ಮ ಸಮಾಜಕ್ಕೆ ಮಾಡಿ ಗಮನವನ್ನು ಕೊಡೋಣ. ಆದರೆ ಸಂದರ್ಭ ಬಂದಾಗ ನಾವು ವೀರಶೈವ ಲಿಂಗಾಯತ ಮಹಾಸಂಘ ಮಾಡಬೇಕು. ಈ ಜಾತಿ ಜನರಿಗೆ ಒಪ್ಪ ಅಂತೇಳಿ ಈ ಸರ್ಕಾರಕ್ಕೆ ಕಳಕ ಸಂದೇಶವನ್ನು ಕೊಡಬೇಕಾಗಿದೆ ಎಂದು ತಾಯಿ ಬಂಧುಗಳೇ. ಅದಕ್ಕೋಸ್ಕರ ಈ ಸಭೆಯನ್ನೆಲ್ಲ ಕಡೆ ಆಯೋಜನೆ ನಡೆಸಿ ಒಟ್ಟಾಗಿ ನಾವು ರೇಣುಕಾಚಾರ್ಯ ಹಬ್ಬನೆಲ್ಲ ನೀವೆಲ್ಲರೂ ಸಹಕಾರ ಕೊಟ್ಟಾಗ, ನೀವೆಲ್ಲ ಸಹಕಾರ ಕೊಡೋಕೆ ನಾವು ವೇದಿಕೆ ಮೇಲೆ ಕೂತಿದ್ದೀವಿ. ನಾವು ವೇದಿಕೆ ಮೇಲೆ ಕೂತಿದೆ ಅಂದ್ರೆ ನಿಮ್ಮ ಆಶೀರ್ವಾದ, ತಂದೆ ಆಶೀರ್ವಾದ, ಮಠಾಧೀಶರ ಆಶೀರ್ವಾದ, ಇದು ಕಾರಣಕ್ಕೆ ಇಚ್ಛೆಪಡ್ತೀವಿ. ಯಾವ ಎರಡರಲ್ಲಿ ಮಠಾಧೀಶರು ಅನುಭವ ನಾಚಿಕೆ ಆಗಿದೆ. ಇವತ್ತು ಮಠಾಧೀಶರು ಬಂದಿರೋದು ನಾವ್ಯಾರು ಬರಲ್ಲ, ಈ ಸಮಾಜದ ಗುರುಗಳಾಗಿ. ನಮ್ಮ ಕುರ್ಚಿ ಯಾವತ್ತೂ ಶಾಶ್ವತ ಅಲ್ಲ, ಗುರುಗಳ ಕುರ್ಚಿ ಶಾಶ್ವತ. ಅವರು ಕೊನೆಯವರೆಗೂ ಮಠಾಧೀಶರಾಗಿ ಬಿಡ್ತಾರೆ, ನಾವು ಮಾಜಿಗಳಾಗ್ತೀವಿ. ಇಂಥ ಮಠಾಧೀಶರು ಅವಮಾನ ಮಾಡಿದೆಯಲ್ಲ, ನಿನಗೆ ತಕ್ಕ ಪಾಠವನ್ನು ಈ ಸಮಾಜ ಕಲಿಸುತ್ತೆ. ಎಚ್ಚರಿಕೆಯನ್ನು ಕೊಟ್ಟು ಅದು ನಿನ್ನ ವಾಣಿಯಲ್ಲ, ಬೇರೆಯವರು ನಿನ್ನ ಬಾಯಲ್ಲಿ ಆಡಿಸುತ್ತಾರೆ, ಬೇರೆಯವರು ನಿನ್ನ ಆಡಿಸುತ್ತಾರೆ. ಧರ್ಮ ಯಾವತ್ತು ಕಟ್ಟಲಿ ಆಗಲ್ಲ, ದಾನ ಸೂರ್ಯ ಕೆಲಸ ಮಾಡುತ್ತೆ. ವೀರಶೈವ ಲಿಂಗಾಯತ ಸಮಾಜ ಯಾವತ್ತು ಸಂಘರ್ಷಕ್ಕೆ ಹಿಡಿಯಲ್ಲ, ದಾನ ಸೂರ್ಯ ಕೆಲಸ ಮಾಡುತ್ತೆ. ವೀರಶೈವ ಲಿಂಗಾಯತ ಧರ್ಮ ಎಸ್ಸಿ ಎಸ್ಟಿ ಅಥವಾ ಓಬಿಸಿ ಎಲ್ಲ ಸಮಾಜಗಳನ್ನ ಒಪ್ಪಿಕೊಂಡಂತ ಅಪ್ಪಿಕೊಂಡಂತ ಸಮಾಜ ಇದ್ರೆ, ಸಾಮರಸ್ಯದ ಮಾತಕಂತ ಸಮಾಜ ಇದ್ರೆ ಅದು ವೀರಶೈವ ಲಿಂಗಾಯತ ಸಮಾಜ ಅಂತ ಅನ್ನದಾಸೋಹ, ಜ್ಞಾನದಾಸೋಹ, ಶಿಕ್ಷಣ ದಾಸೋಹ ಮೂಲಕ ಮನುಷ್ಯರನ್ನ ಪರಿವರ್ತನೆ ಮಾಡಲಿಕ್ಕೆ ಶಕ್ತಿ ವೀರಶೈವ ಲಿಂಗಾಯತ ಸಮಾಜವಿದೆ. ಇವತ್ತು